असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्ति। शुभं करोति कल्याणं आरोग्यं धनसंपदा शत्रुबुद्धि विनाशाय दीपज्योति नमोस्तुते। दीपज्योति परब्रह्म दीपज्योति विनायक विद्यादायक देव विनायक विद्यादायक देव शरणु निनगे शरणु विनायक ಶರಣು ನಿನಗೆ ಶರಣು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ತರೀಕೆರೆಯ ಮಾಜಿ ಕುರುಶೆಟ್ಟಿ ಸಂಘದ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಈ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಲಭಿಸಿದೆ ಅಂತ ಪ್ರಾರ್ಥಿಸೋಣ. ಇಲ್ಲಿ ಇವರು ನಮ್ಮ ಸಂಘದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದ್ದಾರೆ. ಹಾಗೂ ರಾಗಶ್ರೀ ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರು ಕಿರಣ್ ರವರು ವಿದೂಷಿ ವಿದ್ಯಾಲಕ್ಷ್ಮಿಯವರ ಪತಿ. ಅವರು ಅನಾರೋಗ್ಯ ನಿಮಿತ್ತ ವಿದ್ಯಾಲಕ್ಷ್ಮಿ ಅವರು ಬಂದಿಲ್ಲ. ಅವರ ಪತಿ ಕಿರಣ್ ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ವಿದ್ಯಾರ್ಥಿಗಳ ಪರಿಚಯ ಹೇಗಿದೆ: ಕುಮಾರಿ ಯೋಗನ, ಅದ್ವಿಕಾ, ಕೀರ್ತಿ, ಸಂಹಿತ, ವಿದುಲಾ, ನಿಹಾರಿಕಾ, ಶ್ರಾವ್ಯ, ಗ್ರೀಷ್ಮ, ಜಾಹ್ನವಿ. ಈ ಉದಯೋನ್ಮುಖ ಪ್ರತಿಭೆಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಜಿಲ್ಲಾ ಸಂಘ ಎರಡೂ ಕಡೆಯಿಂದಲೂ ಪ್ರತಿಭಾ ಪುರಸ್ಕಾರವನ್ನು ಪಡೆದಿದ್ದಾರೆ.
ಕುರಿನ್ ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಮತ್ತು ಕುರಿನ್ ಶೆಟ್ಟಿ ಜಿಲ್ಲಾ ಮಹಿಳಾ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ನೀಲಕಂಠೇಶ್ವರ ಕುರಿನ್ ಶೆಟ್ಟಿ ಸಂಘ ಈ 3 ಸಂಘಗಳ ಸಹಕಾರದಿಂದ ಹಾಗೂ ಕೇಂದ್ರ ಸಂಘ ಮತ್ತು ಜಿಲ್ಲಾ ಸಂಘ ಎರಡೂ ಕಡೆಯನ್ನು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಇಂದು ಪುರಸ್ಕೃತರಾಗುತ್ತಿರುವ ಮಕ್ಕಳು ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಜಿಲ್ಲಾ ಕುರುವಿನ ಶೆಟ್ಟಿ ಮಹಿಳಾ ಸಂಘದ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕುರುವಿನ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ CS ಪುಷ್ಪಾ ರಾಜೇಂದ್ರರವರೇ, ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹುಶಃ ಬಹಳ ಸುದೀರ್ಘವಾಗಿ ಮಹಿಳೆಯರ ಸಾಧನೆ ಬಗ್ಗೆ ಸುದೀರ್ಘವಾಗಿ ಮಾತಾಡಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಕೇಶವ ಪ್ರಸಾದ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರು, ವಿಧಾನ ಪರಿಷತ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ AV ಗಾಯತ್ರಿ ಶಾಂತೇಗೌಡರವರೇ, ಕೇಂದ್ರ ಕುರುವಿನ ಶೆಟ್ಟಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿ ನಮ್ಮ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಇರುವುದರ ಪಟ್ಟಿನೇ ಜಾಸ್ತಿ ಇದೆ, ಅವ್ರ ಹತ್ರ ಇಲ್ಲದಿರುವ ಪಟ್ಟಿನೇ ಜಾಸ್ತಿ ಇದೆ. ಆದ್ರೂ ನನ್ನ ಹತ್ರ ಸಂತೋಷ ಇಲ್ಲ, ಅವ್ರ ಹತ್ರ ಸಂತೋಷ ಇದೆ. ಹೇಗ್ ಸಾಧ್ಯ ಅಂತ ಹೇಳೋ ಒಂದು ಪ್ರಶ್ನೆ ಮಾಡ್ಕೊಂಡಾಗ ಅವಾಗ ನನ್ನಲ್ಲೇ ನನಗೆ ಕೊಡದಂಥ ಉತ್ತರ ಸಂತೋಷ. ಚಾಯ್ನಾ, ಅನ್ವಿತ್, ರಜತ್, ಗಂಧರ್ವ, ಪ್ರೇಮ್, ಶೇಗಲಿ ಅನಿಲ್ ಬಿಳಿಮಗ, ಇಂಚರ, ಲಾವಣ್ಯ, ಸೃಷ್ಟಿ, ಚಂದನ್ ಸಣ್ಣ ಗೋವಿಂದಪ್ಪ. ಚಂದನ್ ಪೋಷಕರಿಲ್ವಾ? ದಯವಿಟ್ಟು ಚಂದನ್ ಪೋಷಕರು ಯಾರ ಇದ್ರೆ ವೇದಿಕೆಗೆ ಬರಬೇಕು, ತಂದೆ ಅಥವಾ ತಾಯಿ. ಆತ್ಮೀಯ ಸಭಿಕರೇ ಹಾಗೂ ಬಂಧು ಮಿತ್ರರೇ, ಇಷ್ಟು ಹೊತ್ತುಗಳ ಕಾಲ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ CT ರವಿ ಶಾಸಕರು, ವಿಧಾನ ಪರಿಷತ್ ಚಿಕ್ಕಮಗಳೂರು, ಇವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಶುಭಾಶಯ ನುಡಿಗಳನ್ನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವಿನಯ್ ಗುರೂಜಿಯವರ ಆಶೀರ್ವಚನ ಕೇಳಿದ ಮೇಲೆ ಮಾತಾಡೋದು ಉಚಿತ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಗುರೂಜಿಯವರ ಅಪ್ಪಣೆ ಆಯಿತು ಮಾತಾಡಿ ಅಂತೇಳಿ, ಅದಕ್ಕೆ 5 ನಿಮಿಷ ಅಂತ ಹೇಳಿದೆ. ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರವರ 162ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ನಾಡಿದ್ದು 14ನೇ ತಾರೀಕು ಸಂಕ್ರಾಂತಿ.
ಸೂರ್ಯ ತನ್ನ ಪಥ ಬದಲಾಯಿಸ್ತಾನೆ ಅನ್ನೋದು ನಮ್ಮ ನಂಬಿಕೆ. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಅಂತ ಆ ದಿನದಿಂದ ನಾವು ನಮ್ಮ ಪಂಚಾಂಗದಲ್ಲಿ ಲೆಕ್ಕ ಹಾಕ್ತೀವಿ. ತಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಸಲ್ಲಿಸಿ ತಮ್ಮ ಬದುಕಿನಲ್ಲೂ ಒಳ್ಳೆಯ ಕ್ರಾಂತಿ ಆಗಲಿ ಅಂತ ಶುಭ ಹಾರೈಸ್ತೇನೆ. ಇವತ್ತು ಜಿಲ್ಲಾ ಕುರುವಿನ ಶೆಟ್ಟಿ ಮಹಿಳಾ ಸಂಘದ 8ನೇ ವರ್ಷದ ವಾರ್ಷಿಕೋತ್ಸವ. ಒಂದು ಮಾತನ್ನು ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ಕಳೆದ ಚುನಾವಣೆ, ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ರೆಸ್ಟ್ ಇಲ್ಲದೊಂದು ಚಕ್ರ ಇದೆ, ಕಾಲಚಕ್ರ. ಅದು ಬಿಟ್ಟರೆ ರೆಸ್ಟ್ ಇಲ್ಲದ ಇನ್ನೊಂದು ಚಕ್ರ ಅಂದ್ರೆ ಆ ಮನೆಯಲ್ಲಿರೋ ಅಮ್ಮ ಅಥವಾ ಹೆಣ್ಣು. ಒಂದು ಪುರುಷನ ಬೆಳವಣಿಗೆಗೆ ಅವಳು 5 ತರ ಸಹಾಯ ಮಾಡ್ತಾಳೆ. ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಆಮೇಲೆ ಅಕ್ಕಪಕ್ಕದ ಸ್ತ್ರೀಯರಾಗಿ, ಒಂದು ಪುರುಷನ ಬೆಳವಣಿಗೆ ಟೀಚರ್ ಆಗಿ. ಮೈನಾಗಿ ಜಾಸ್ತಿ ನನ್ನನ್ನೇ ಕೇಳಿದರೆ ಯಾವ್ದಾದ್ರು ಟೀಚರ್ ಹೆಸರು ಹೇಳಿ ಅಂದರೆ ಫಸ್ಟ್ ನಾನು ನನ್ನ ಪ್ರೈಮರಿ ನನ್ನನ್ನು ಈ ಮತ್ತು ಕಾರ್ಯಾಗಾರಗಳಲ್ಲಿ ತಮ್ಮ ಸಂಶೋಧನೆ ಪ್ರಸ್ತುತಪಡಿಸಿದ್ದಾರೆ. ವಿಐಟಿ ವೆಲ್ಲೂರ್ನಿಂದ 3 ರಾಮನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಟೈಫಾಯ್ಡ್ ರೋಗದ ವಿರುದ್ಧದ ಔಷಧೋಪಚಾರಗಳನ್ನು ಅಭಿವೃದ್ಧಿಪಡಿಸುವುದರ ಬಗ್ಗೆ ಸಂಶೋಧನಾ ಕೇಂದ್ರೀಕರಿಸಿದ್ದಾರೆ. ಹಿತೇಶರ ಸಾಧನೆಯ ಹಾದಿಯ ಮೇಲೆ ಅನೇಕ ಸವಾಲುಗಳನ್ನು ಗೆಲ್ಲುವಲ್ಲಿ ಬೆಂಬಲ ಮತ್ತು ಸಹಕಾರ ನೀಡಿದ ಅವರ ತಂದೆ ಮತ್ತು ತಾಯಿ ಪತ್ನಿ ರಚನಾ ಹಿತೇಶ್ ಅವರ ಮಹತ್ವದ ಪಾತ್ರ ಇದೆ. ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಸಾಧಿಸಲಿ ಎಂದು ಹಾರೈಸುತ್ತೇನೆ. ವಂದನೆಗಳು. ಹಾಸನ ಜಿಲ್ಲಾ ಮಹಿಳಾ ಸಂಘಟನೆಗೂ ಕೂಡ ಈ ವರ್ಷದ ಪ್ರಶಸ್ತಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮ, ಬಹಳ ಅದ್ದೂರಿ ಕಾರ್ಯಕ್ರಮ, ತುಂಬಾ ದೊಡ್ಡ ಮನೆಗೆ ನಾವು ಸಿಂಹದವನಾಗಿರೋದ್ರಿಂದ ಸಿಂಹ ಲೆವೆಲಲ್ಲೇ ಮಾಡಬೇಕು ಅಂತ ಹೊರಟಿದ್ದೇವೆ. ಮೇ ಮಾಹಿಯಲ್ಲಿ 150ನೆಯ ನೇಗೆ ನುಡಿ ಸಂಚಿಕೆಯ ಬಿಡುಗಡೆ ಸಮಾರಂಭ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೆ ಕರೆದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಬನ್ನಿ ಅನ್ನುವಂಥ ಮಾತುಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾರಿರ್ಬೋದು? ಶ್ರೀನಿವಾಸ್ ಎಚ್ ಡಿ. ದಯವಿಟ್ಟು ವೇದಿಕೆ ಕೊಟ್ಟು ಇದರ ಸ್ವಲ್ಪ ಕೈ ಮೇಲೆ ಎತ್ತಿದ್ರೆ ಇದರ ಏನಾದ್ರು ಗೊತ್ತಾಗುತ್ತೆ. ಹುಲಿಕೆರೆಯವರು ಶ್ರೀನಿವಾಸ್ ಎಚ್ ಡಿ ಇವರು ಕುರಿನ್ ಶೆಟ್ಟಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಬಹಳ ಸಂಘದ ಸಂಘಟನೆಗೆ ಬಹಳ ಹೋರಾಟದ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿ. ಇವರಿಗೆ ಒಂದು ಆಕರ್ಷಕ ಬಹುಮಾನ. 2ನೇ ವಿಜೇತರು ಯಾರು ಅಂತ ನೋಡೋಣ. ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಈ ಕಾರ್ಯಕ್ರಮಕ್ಕೆ ಹುಲಿಕೆರೆಯಿಂದ ಬಹಳಷ್ಟು ಜನ ಬಂದಿದ್ದಾರೆ. ಅವರನ್ನೆಲ್ಲ ಸಂಘಟಿಸಿ ಇಲ್ಲಿಗೆ ಕಾರ್ಯಕ್ರಮದ ಪ್ರಯತ್ನ ಮಾಡಿದ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. 2ನೇ ವಿಜೇತರು ಅದೃಷ್ಟವಂತರು ಯಾರು ಅಂತ ನೋಡೋಣ. 2ನೇ ವಿಜೇತರು ಚಂದ್ರಶೇಖರ್. ಇಲ್ಲಿ ಹಿಂದೆ ಹೇಳ್ತಾರೆ ಬರೀ ಗಂಡಸರಿಗೆ ಬರ್ತಾ ಇದೆಯಪ್ಪ ಅಂತ ನೋಡೋಣ. ಚಂದ್ರಶೇಖರ್, ಫೋನ್ ನಂಬರ್ 9449559445. ಇಲ್ಲಿದ್ರೆ ಮಾತ್ರ ಬಹುಮಾನ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಅಲ್ವಾ? ಈ ಸಭಾಂಗಣದಲ್ಲಿ ಇಲ್ಲ ಅವರು. ಓಕೆ ಸರ್, ನೆಕ್ಸ್ಟ್ ಆ ವ್ಯಕ್ತಿ ಇಲ್ಲಿ ಉಪಸ್ಥಿತರಿರ್ಬೇಕು ಅಂತವ್ರಿಗೆ ಮಾತ್ರ. ಇಂದ್ರ, ಫೋನ್ ನಂಬರ್ 9901710813. ಈ ಫೋನ್ ನಂಬರ್ನ ಇಂದ್ರ ಅವರು ಇಲ್ಲ.